ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತು ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಹೇಳಿಕೆ, ಒಂದು ಬಹುಮುಖ್ಯವಾದ ಪ್ರಶ್ನೆಯ ಕುರಿತು ನಾವು ಚರ್ಚೆ ಮಾಡುವಂತೆ ಮಾಡಿದೆ. ಪ್ರತಾಪ್ ಸಿಂಹ ಇವತ್ತು ಮಾತನಾಡ್ತಾ ಮೈಸೂರಿನ ಜಿಲ್ಲಾಧಿಕಾರಿಯವರ ಮೇಲೆ ತೀವ್ರ ರೂಪದ ವಾಗ್ದಾಳಿ ನಡೆಸಿದರು. ಅದು ಸಿಂಧೂರಿ ಅವರು ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ರು ಅನ್ನೋದರಿಂದ ಪ್ರಾರಂಭವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ, ಆದರೆ ಇದೇ ಅಧಿಕಾರಿಯ ಮೇಲೆ ನಿನ್ನೆ ಮೈಸೂರು ಉಸ್ತುವಾರಿ ಸಚಿವರು ದಾಳಿ ನಡೆಸಿದರು. ಹಾಗೆಯೇ ಅದಕ್ಕೂ ಮುಂಚೆ ಆಮ್ಲಜನಕದ ಸಿಲಿಂಡರ್ಗಳನ್ನು ಪಕ್ಕದ ಜಿಲ್ಲೆಗೆ ಕೊಡುವ ವಿಚಾರದಲ್ಲಿ ಚಾಮರಾಜನಗರಕ್ಕೆ ಅದೇ ರೀತಿಯ ಗಲಾಟೆ ಆಗಿತ್ತು. ಆಗ ನನಗೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಕಾಡ್ಕೊಂಡಿತ್ತು. ಯಾಕೆ ರಾಜಕಾರಣಿಗಳು ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾರೆ? ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ನಡುವಿನ ಸಂಬಂಧ ಇದೆಯಲ್ಲ, ಆ ಸಂಬಂಧ ಹೇಗಿರಬೇಕು ಹಾಗಿಲ್ವಾ? ಯಾಕೆಂದರೆ ಭಾರತದ ಸಂವಿಧಾನದ ಪ್ರಕಾರ ಶಾಸಕಾಂಗಕ್ಕೆ ಒಂದು ಕೆಲಸ ಇದೆ, ಕಾರ್ಯಾಂಗಕ್ಕೆ ಒಂದು ಕೆಲಸ ಇದೆ. ಶಾಸಕಾಂಗ ಮತ್ತು ಕಾರ್ಯಾಂಗ ಕಾನೂನಿಗೆ ಬದ್ಧವಾಗಿ ಕೆಲಸ ಮಾಡಬೇಕು. ಶಾಸಕಾಂಗ ಕಾನೂನನ್ನು ರಚಿಸುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ದು ಕಾರ್ಯಾಂಗದ ಕೆಲಸ. ಹಾಗಿದ್ರೆ ಇವ್ರ ನಡುವೆ ಯಾಕೆ ವೈಮನಸ್ಸು ಬರುತ್ತೆ? ಈ ವಿಚಾರವನ್ನು ನಾವು ಇನ್ನೊಂದು ರೀತಿಯಲ್ಲಿ ನೋಡೋಣ. ಸಾಧಾರಣವಾಗಿ ಯಾವುದೇ ಸರ್ಕಾರ ಬರಲಿ, ಯಾರೇ ಶಾಸಕರ ಆಯ್ಕೆಯಾದವರಿರಲಿ, ವಾಸಬರಿರಲಿ, ಹಾಳದಿರಲಿ, ಅವರು ಮೊದಲು ಮಾಡೋ ಕೆಲಸ ಅಂತಂದರೆ ತಮ್ಮ ಕ್ಷೇತ್ರಕ್ಕೆ ತಾವು ಹೇಳಿದ ಅಧಿಕಾರಿಯನ್ನು ನಿಯೋಜಿಸಬೇಕು, ವರ್ಗಾವಣೆ ಮಾಡಬೇಕು. ಪೊಲೀಸ್ ಇನ್ಸ್ಪೆಕ್ಟರ್ ತಾವು ಹೇಳಿದವರಾಗಬೇಕು, ಜಿಲ್ಲಾಧಿಕಾರಿ ತಾವು ಹೇಳಿದವರಾಗಬೇಕು, ತಹಶೀಲ್ದಾರ್ ತಾವು ಹೇಳಿದಾಗ ಆಗಬೇಕು, ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ತಾವಾದ ಪ್ರತಿಯೊಬ್ಬ ಅಧಿಕಾರಿಯನ್ನು ತಮ್ಮ ಕ್ಷೇತ್ರಕ್ಕೆ ಇಂಥವರೇ ಬೇಕು ಅಂತ ಈ ಶಾಸಕರು ಒತ್ತಾಯ ಮಾಡ್ತಾರೆ. ಮುಖ್ಯಮಂತ್ರಿಗಳು ಅವ್ರನ್ನ ಹಾಕುವ ಪರಂಪರೆ ಇದು ನನಗೆ ಅನಿಸುವ ಒಂದು 20-25 ವರ್ಷದಿಂದ ಅದೇ ನಡೀತಾ ಇರೋದು. ಅದು ಯಾಕೆ ಅಂತ ಶಾಸಕರಿಗೆ ಕೇಳಿದರೆ, ಯಾಕೆಂದರೆ ನಮ್ಮ ಜೊತೆ ಕೋಆರ್ಡಿನೇಷನ್ ಇರಬೇಕು, ನಾವು ಹೇಳಿದ ಕೆಲಸ ಮಾಡಬೇಕು ಅಂತಾರೆ. ಈ ಶಾಸಕರು ಹೇಳುವ ಕೆಲಸಗಳು ಯಾವುದು? ಇದು ಮೊದಲನೇ ಪ್ರಶ್ನೆ. ಇವರು ತಮ್ಮ ರಾಜಕೀಯ ಕಾರಣಗಳಿಗಾಗಿ ಈ ಅಧಿಕಾರಿಗಳನ್ನು 2-3 ರೀತಿ ಬಳಸ್ಕೊತಾ ಹೋಗ್ತಾರೆ. ಒಂದು, ತಮ್ಮ ವಿರೋಧಿಗಳನ್ನು ಹತ್ತಿಕ್ಕುವುದಕ್ಕೆ ಪೊಲೀಸ್ ಫೋರ್ಸನ್ನು ಬಳಸ್ತಾರೆ ತಮಗೆ ಬೇಕಾದವರಿದ್ದಾಗ. ಆ ಕ್ಷೇತ್ರದಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗೆ ಅನಿವಾರ್ಯವಾಗಿ ಆದರೆ ಶಾಸಕರ ಮಾತು ಕೇಳಬೇಕು, ಯಾಕಂದರೆ ಅವನೇ ಹಾಕ್ಸಿರ್ತಾನಲ್ಲಿ, ವರ್ಗ ಮಾಡಿಸಿರ್ತಾನೆ, ಅವನು ಋಣದಲ್ಲಿ ಅಧಿಕಾರಿಗಳು ಬದುಕ್ತಿರ್ತಾರೆ. ಅದಕ್ಕೆ ಒಂದು ರೀತಿಯನ್ನು ಮಾಡ್ತಾ ಹೋಗ್ತಾರೆ. ಇನ್ನೊಂದು ಪರ್ಸೆಂಟೇಜ್ ವ್ಯವಹಾರಗಳು, ಅದು ಇದು ಪ್ರತಿ ಕ್ಷೇತ್ರದಲ್ಲೂ ಕೂಡ ಆ ಅಧಿಕಾರಿಗಳು ಮಂತ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಶಾಸಕರಿಗೆ ಕೊಡಬೇಕು, ಇಂಥ ವ್ಯವಸ್ಥೆ ಇದೆ. ಆ ಕಾರಣಕ್ಕೆ ಅವರು ಹೇಳಿದ್ದೇನೆ ಹಾಕಬೇಕು. ಇದೇ ಭ್ರಷ್ಟಾಚಾರದ ಮೂಲ ಅಂತ ನನಗೆ ಅನಿಸುತ್ತೆ. ನಾನು ಮೈಸೂರಿನ ಅಧಿಕಾರಿಯನ್ನು, ನಾನು ಜಿಲ್ಲಾಧಿಕಾರಿಯನ್ನು ಡಿಫೆಂಡ್ ಮಾಡಲಾರೆ. ನಾನು ಅದಕ್ಕೆ ಹೇಳ್ತಾ ಇಲ್ಲ. ಅವರು ಸ್ವಿಮ್ಮಿಂಗ್ ಪೂಲ್ನ 20-30 ಲಕ್ಷ ಖರ್ಚು ಮಾಡಿ ಕಟ್ಟಿದರೆ ಅದು ಸರಿಯಾದ ಕೆಲಸ ಅಲ್ಲ. ಕೋವಿಡ್ ಈ ಸಂದರ್ಭದಲ್ಲಿ ಹಣಕಾಸಿನ ತೊಂದರೆ. ಆದರೆ ಜಿಲ್ಲಾಧಿಕಾರಿ ಸ್ವತಂತ್ರರು. ಅವರು 20-30 ಲಕ್ಷ ರೂಪಾಯಿ ತಮ್ಮ ಮನೆಗೆ ಬೇಕಾದಂಥ ತಮ್ಮ ಮನೆಯ ಆವರಣದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಕೋತಾರೆ ಅಂತ ಅಂದರೆ ಗೌರ್ಮೆಂಟ್ ಇದೇ ಇರ್ಬೋದು, ಅದಕ್ಕೆ ಪರ್ಮಿಷನ್ ಕೊಡುವವರು ಯಾರು? ಇಂತಹ ಪ್ರಶ್ನೆಗಳಿವೆ. ಆದರೆ ಈ ಅಧಿಕಾರಿ ಹೆಚ್ಚು ಕಠಿಣ ನಿಲುವು ತಾವು ಹೇಳಿದ ಸಂದರ್ಭದಲ್ಲೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಸೇರಿ ಅವ್ರ ಮೇಲೆ ಒತ್ತಡ ಹೇರ್ತಾರೆ, ಅವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ. ಈ ರೋಹಿಣಿ ಸಿಂಧೂರಿಯವರ ಕತೆ ಅದೇ ಅನಿಸುತ್ತೆ. ಅವರು ಯಾವುದೇ ಜಿಲ್ಲೆಗೆ ಹೋಗಲಿ ಅವರು ಅಲ್ಲಿಯ ರಾಜಕಾರಣಿಗಳ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಯಾಕೆ ಗುರಿಯಾಗ್ತಾರೆ? ಇದನ್ನು ಕೂಡ ನಾನು ಹೀಗೆ ವಿಶ್ಲೇಷಣೆ. ಒಂದು, ಆಕೆ ಅಧಿಕಾರಿಗಳ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದು ಒಂದು ಕಾರಣ ಆಗಿರ್ಬೋದು. ರಾಜಕಾರಣಿಗಳ ಮಾತನ್ನು ಕೇಳದ ಅಧಿಕಾರಿಯವರು ಅಂತ ಅನ್ನೋದು ಅದಿರಬಹುದು ಕಾರಣ. ಅಥವಾ ಅವರು ಈ ರಾಜಕೀಯ ಒತ್ತಡಕ್ಕೆ ಮಣಿತಾ ಇಲ್ಲ ಅನ್ನೋದು ಒಂದು ಕಾರಣ ಇರಬಹುದು. ರಾಜಕೀಯ ಒತ್ತಡಕ್ಕೆ ಮಣಿದೆ ಕಾನೂನುಬದ್ಧವಾಗಿ ಅವರು ಕೆಲಸ ಮಾಡ್ತಿದ್ದಾರೆ
ಅನ್ನೋದು ಕಾರಣ ಇರ್ಬೋದು. ಯಾಕೆಂದರೆ ನೀವು ನಾನು ಹೇಳಿದೆ ರೋಹಿಣಿ ಸಿಂಧೂರಿ ಅವರು ಈ ಆಮ್ಲಜನಕದ ಪ್ರಕರಣದಲ್ಲಿ ತನಿಖೆ ಏನು ನಡೀತು ಕೋರ್ಟ್ ನಿರ್ದೇಶನದ ಪ್ರಕಾರ, ಆ ತನಿಖೆಯಲ್ಲೂ ಕೂಡ ರೋಹಿಣಿ ಸಿಂಧೂರಿ ಅವರು ತಪ್ಪಿಲ್ಲ ಅನ್ನೋದನ್ನು ಸಮಿತಿ ಹೇಳಿದೆ. ಸೊ ಆ ಕಾರಣಕ್ಕೆ ಅವರು ಕಾನೂನುಬದ್ಧವಾಗಿ ನಡೆದುಕೊಂಡಿದ್ದಾರೆ. ನಾನು ಮಿಕ್ಸ್ ಮಾಡಲಾರೆ, ಅವರು ಸ್ವಿಮ್ಮಿಂಗ್ ಪೂಲ್ ಪ್ರಕರಣ ಬಿಡಿ ಆ ಕಡೆ ತಪ್ಪು, ಆದರೆ ಉಳಿದ ವಿಚಾರಗಳಲ್ಲಿ ಅವರು ಕಾನೂನುಬದ್ಧವಾಗಿ ನಡೆದುಕೊಂಡಿದ್ದರೆ ಅದು ಈ ರಾಜಕಾರಣಿಗಳಿಗೆ ಪಥ್ಯ ಆಗಲ್ಲ, ಅವರ ಪ್ರಾಬ್ಲಮ್ ಶುರುವಾಗುವುದು ಅಲ್ಲಿ. ಸೊ ಈ ಕಾರಣಕ್ಕೆ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಆದರೆ ಯಾವತ್ತೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ ಅಧಿಕಾರಿಗಳು ತಮ್ಮ ಬಾಲಂಗೋಚಿಗಳಾಗಬೇಕು ಅಂತ ಬಯಸ್ತಾರೆ. ಅದಿಲ್ಲ ಅಂತಂದರೆ ಅವರು ಬೇರೆ ಬೇರೆ ಮಾರ್ಗಗಳ ಮೂಲಕ ಅದನ್ನು ಟ್ರಾನ್ಸ್ಫರ್ ಮಾಡಿಸೋದು, ತೊಂದರೆ ಕೊಡೋ ಕೆಲಸ ಮಾಡ್ತಾರೆ. ಇನ್ನೂ ಒಂದು ನಾವು ನೆನಪು ಮಾಡ್ಕೊಂಡಿರ್ಬೋದು, ಈ ಕೋವಿಡ್ ಸಂದರ್ಭದಲ್ಲಿ ಹಾಸಿಗೆ ಹಂಚಿಕೆ ತಮ್ಮ 3 ಜನ ಏನೋ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಸದಸ್ಯರು ತೇಜಸ್ವಿ ಸೂರ್ಯ ಅವರು ಹಾಗೂ ಅವರ ಹತ್ತಿರ ಸಂಬಂಧಿ ಶಾಸಕ 3 ಜನ ಹೋಗಿ ನಾವು ಸತೀಶ್ ರೆಡ್ಡಿ ಅವರು, ರವಿ ಸುಬ್ರಹ್ಮಣ್ಯ ಅವರು ಹೋಗಿ ದಾಳಿ ನಡೆಸಿದ್ರಲ್ಲ, ಆ ಅಧಿಕಾರಿಗಳು ಹೇಗೆ ಬೈದ್ರಿ ಅಪ್ಪ ಶಿವ, ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ಟು ನನಗೆ ಅದು ನೋಡಿದಾಗ ಅನ್ನಿಸ್ತು, ಇಂಥವ್ರು ಇರ್ಬೇಕು ಕಡ್ರಿ ಈ ಜಗತ್ತಿನಲ್ಲಿ. ಎಂಥ ಪ್ರಾಮಾಣಿಕ ಶಾಸಕರು, ಎಂಥ ಪ್ರಾಮಾಣಿಕ ಸಂಸತ್ ಸದಸ್ಯರು, ಎಷ್ಟು ಚೆನ್ನಾಗಿ ಅಧಿಕಾರಿಗಳ ನಿಯಂತ್ರಣ ಹೇರುತ್ತಾರೆ ಅಂತ ನಂತರ ಹೊರಗೆ ಬಂದದ್ದು ಆಘಾತಕಾರಿಯಾಗಿತ್ತು. ಯಾಕೆಂದರೆ ಈ ಹಾಸಿಗೆ ಹಗರಣದಲ್ಲಿ ಮೇನ್ ಈಗ ಅರೆಸ್ಟ್ ಆದವರು ಸತೀಶ್ ರೆಡ್ಡಿ ಆಪ್ತ ಸಹಾಯಕರು. ಈಗ ಇನ್ನೊಂದು ನಿನ್ನೆ ಬಂದಂಥದ್ದೇನಿದೆ ಅದು ರವಿ ಸುಬ್ರಹ್ಮಣ್ಯ ಅವರಿಗೆ ಸಂಬಂಧಪಟ್ಟಿದ್ದು. ಲಸಿಕೆಯನ್ನು ಅವರು ಮಾರಾಟ ಮಾಡಿಕೊಳ್ತಿದ್ದಾರೆ ಅನ್ನುವ ಆರೋಪ, ಅದರ ಟೆಲಿಫೋನ್ ಸಂಭಾಷಣೆ ನಿನ್ನೆ ಎಲ್ಲ ವೈರಲ್ ಆಯಿತು. ಅಂದರೆ ಸ್ವಹಿತಾಸಕ್ತಿಗಾಗಿ ಅಧಿಕಾರಿಗಳ ಮೇಲೆ ದಾಳಿ ನಡೆಸೋದು, ಹಾಗೆ ಎದುರಿಸುವ ಮೂಲಕ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಇದಕ್ಕೆ ಮಾಧ್ಯಮದಲ್ಲೆಲ್ಲ ಪ್ರಚಾರ ಸಿಕ್ಕ ತಕ್ಷಣ ಏನಾಗುತ್ತೆ ಅಂತಂದರೆ ಅಧಿಕಾರಿಗಳು ಭಯ ಶುರುವಾಗುತ್ತೆ. ಅವರು ಇವರು ನಿಯಂತ್ರಣ ನಿಜವಾದ ಪ್ರಾಮಾಣಿಕ ಅಧಿಕಾರಿ ಆಗಿದ್ದರೂ ಕೂಡ ಅವನು ಕರಪ್ಟ್ ಮಾಡೋದಕ್ಕೆ ಅವನು ಎದುರಿಸೋದೇ ಈ ರೀತಿ ಬಹಿರಂಗವಾಗಿ ಮಾನಹರಾಜು ಹಾಕಬೇಕು. ಯಾರು ಮಾಡಲಿ ಬಿಡಲಿ, ಅದಕ್ಕೆ ಲಜ್ಜೆ ಇಲ್ಲದೆ ಮಾಡೋವಂಥದ್ದು. ಇದೇ ತೇಜಸ್ವಿ ಸೂರ್ಯ ಕಂಪನಿ ಮಾಡಿದ್ರಲ್ಲ ಹಾಸಿಗೆ ವಿಚಾರದಲ್ಲಿ, ಹೋಗ್ಬಿಟ್ಟು ಅಲ್ಪಸಂಖ್ಯಾತರ 16 ಜನರ ಕೆಲಸದಿಂದ ತೆಗೆಸಾಕಿದ್ರಲ್ಲ, ಯಾವುದೂ ಇಲ್ಲದೆ ಪಾಪ ಅವರು ಬೀದಿಲಿದ್ದಾರೆ. ಇಂಥ ನಿರ್ಲಜ್ಜತನ ಏನಿದೆ, ಆ ನಿರ್ಲಜ್ಜತನ ಈ ರಾಜಕಾರಣಿಗಳಲ್ಲಿ ಹೆಚ್ಚುತ್ತಾ ಇದೆ. ಅದು ಬಹಳ ಬಹಳ ಮುಖ್ಯವಾದ ನಾವು ಗಮನಿಸಬೇಕಾಗಿದೆ. ಆ ಕಾರಣಕ್ಕೆ ಸಂಘರ್ಷ ಬರುತ್ತೆ. ಆದರೆ ಬಹಳಷ್ಟು ಜನ ಅಧಿಕಾರಿಗಳು ಪ್ರಾಮಾಣಿಕರಾದ ಇದು ಅಧಿಕಾರಿಗಳ ಒಂದು ಬಹುದೊಡ್ಡ ಪರಂಪರೆ ಕರ್ನಾಟಕಕ್ಕಿದೆ. ಅಧಿಕಾರಿಗಳು ಅವರು ಏನಂದರೂ ಕೂಡ ಪ್ರಾಮಾಣಿಕರಾದರೂ ಅಲುಗಡಿಸೋಕ್ಕಾಗಲ್ಲ. ನನಗೆ ಒಂದು ನೆನಪಿದೆ, ಆಯಿತಾ, ಅದನ್ನ ನಿಮ್ಮ ಜೊತೆ ಹಂಚ್ಕೊಬಿಡ್ತೀನಿ. ಇದು ನಾನು ಸಾಧಾರಣ 25 ವರ್ಷಕ್ಕಿಂತ ಹಿಂದಿನ ಕತೆ. ವಿಧಾನಸೌಧದಲ್ಲಿ ಒಬ್ಬ ಅಧಿಕಾರಿ ಇದ್ದರು, ಕುಳ್ಳರಸು ಅಂತ ಅವರ ಹೆಸರು. ಅವರು ಕುಳ್ಳರಸು ಯಾಕಂದರೆ ಅವ್ರು 4.25 ಫೀಟ್ ಎತ್ತರ ಇದ್ದರು. ಆ ಕಾಲದಲ್ಲೇ ಅವ್ರದ್ದು ವಿಶೇಷವಾದ ಒಂದು ಕಾರ್ ಟೈಪ್ ಮಾಡಿಸ್ಕೊಂಡಿದ್ರು, ಆಟಿಕೆ ಕಾರ್ ಟೈಪ್ ಇತ್ತು, ಯಾವುದೋ ಟಾಟಾ ಅವ್ರ ಹತ್ರ ಮಾಡಿಸಿದ್ರು ಅನಿಸುತ್ತೆ. ಬಟ್ ಆ ಕುಳ್ಳರಸು ಮಹಾನ್ ನಿಷ್ಠ ಅಧಿಕಾರಿ ಅವರು ಆರ್ಥಿಕ ಇಲಾಖೆಯಲ್ಲಿ ಇದ್ದರು, ಡೆಪ್ಯೂಟಿ ಸೆಕ್ರೆಟರಿನೋ ಯಾವುದೋ ಆಗಿದ್ದರು. ಅವ್ರು ಜಯನಗರದ ಹತ್ರ ಮನೆ ಇತ್ತು ಕಣ್ರಿ. ಅವ್ರ ಕಾರಲ್ಲಿ ಬರ್ತಿದ್ರು. ಕೆಲವೊಮ್ಮೆ ನಾನು ಒಂದು ಸಲ ಜಯನಗರ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದೆ. ಆಗ ನನ್ನ ಮನೆ ಜಯನಗರ ಏರಿಯಾದಲ್ಲಿತ್ತು. ಕುಳ್ಳರಸು ಅವತ್ತು ಕಾರ್ ಇರಲಿಲ್ಲ, ಬಂದರು. ಅವರು ನಂಬರ್ 1 ಬಸ್ಸು ವಿಧಾನಸೌಧಕ್ಕೆ ಬರೋದು, ಜಯನಗರದಿಂದ ವಿಧಾನಸೌಧಕ್ಕೆ. ಅದರ ನಂತರ ಮಲ್ಲೇಶ್ವರಕ್ಕೆ ಹೋಗ್ತಾ ಇತ್ತು. ಆ ನಂಬರ್ 1 ಬಸ್ನ ಫುಟ್ಪಾತ್ ಹತ್ತೋದಕ್ಕೆ ಕುಳ್ಳರಸು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ರು. ಆದರೆ ಆ ಫುಟ್ಪಾತ್ ಇದು ಏನಿದೆ, ಫುಟ್ಬೋರ್ಡ್ ಇದೆಯಲ್ಲ, ಫುಟ್ಬೋರ್ಡ್ ಇಷ್ಟು ಎತ್ತರ ಅವರಿಗೆ. ನಂತರ ನಾನೇ ಹಿಂಗೆ ಎತ್ತಿ ಅದ್ರ ಮೇಲೆ ನಿಲ್ಲಿಸಿದೆ. ಅವು ಎಂಥ ಪ್ರಾಮಾಣಿಕ ಅಧಿಕಾರಿ ಆಗಿದ್ದರು ಅಂತ ಅಂದರೆ, ಭಾಳಷ್ಟು ಸಚಿವರು ಹೇಳ್ತಾಯಿದ್ರು, ಈ ಫೈಲ್ ಎಲ್ಲಿ ಹೋಗ್ತಿದ್ದೆ ನೋಡಪ್ಪ, ಅದು ಆ ಕುಳ್ಳರಸು ಹತ್ರ ಹೋಗ್ಬಿಟ್ರೆ ಕಷ್ಟ ಅಂತ. ಸೊ ಆ ಕಾರಣಕ್ಕೆ ಆ ಕುಳ್ಳರಸು ಹತ್ರ ಫೈಲ್ ಹೋಗದಿದ್ದಾಗ ಮಾಡ್ತಾರೆ. ಯಾಕಂದರೆ ಒಮ್ಮೆ ಆ ಫೈಲ್ ಕುಳ್ಳರಸು ಹತ್ರ ಹೋದರೆ
ಅದು ತಿರುಗಿ ಬರ್ತಿರಲಿಲ್ಲ. ಅವರು ಒಂದು ನೋಟ್ ಹಾಕಿದರೆ ಎಂಥ ರಾಜಕಾರಣಿ ಏನನ್ನೂ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂಥ ಅದ್ಭುತವಾಗಿ ನೋಟ್ ಹಾಕ್ಬಿಡ್ತಿದ್ರು ಅವರು. ನೋಟ್ ಹಾಕೋದು ಅಂದರೆ ನೀವು ಇದ್ರ ಭಾಷೆ ಕೊಕ್ಕೆ ಹಾಕೋದು ಅಂತ. ಏನು ಇಲ್ಲೀಗಲ್ ಮಾಡೋಕ್ಕೂ ಕೊಡ್ತಿರಲಿಲ್ಲ, ಕೆಲವೊಮ್ಮೆ ಲೀಗಲಾಗಿ ಮಾಡೋಕ್ಕೂ ಕೊಡ್ತಿರಲಿಲ್ಲ. ಅವ್ರಿಗೆ ಒಂಥರ ಸಮಾಜದ ಬಗ್ಗೆ ಒಂದು ಸಿಟ್ಟಿತ್ತು ಅಂತ ನನಗೆ ಅನಿಸುತ್ತೆ. ಅವರು ಕುಳ್ಳರಾಗಿದ್ದರಲ್ವ, ಅದಕ್ಕೆ ಸಮಾಜ ಮೇಲೆ ಸಿಟ್ಟಿರ್ಬೋದು. ಅವ್ರಿಗೆ ಎಲ್ಲರೂ ತಪ್ಪಿತಸ್ಥರಂತೆ ಕಾಣಿಸ್ತಾ ಇದ್ರು, ಎಲ್ಲರೂ ಕಳ್ಳರಂತೆ. ಆದ್ದರಿಂದ ಅವ್ರ ಹತ್ರ ಹೋದ ಫೈಲ್ ಏನಿದೆ ಆ ಫೈಲಿಗೆ ಅಲ್ಲೇ ಅದರ ಅಂತ್ಯ ಸಂಸ್ಕಾರ ಮುಗಿದೋಗ್ರು. ಇಂತಹ ಅಧಿಕಾರಿಗಳು ಇದ್ದರು, ಅಪ್ಪಟ ಪ್ರಾಮಾಣಿಕರು. ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಂಥವ್ರು ಹರ್ಲಂಕಂತರ ಅಂಥವ್ರು ಇದ್ದರು. ಅಂಥಂಥ ಅಧಿಕಾರಿಗಳು ಒಂದು ಇತ್ತು. ಆದರೆ ಇನ್ನೊಂದು ರೀತಿ ಅಧಿಕಾರಿಗಳು ಇದ್ದರು ವಿಧಾನಸೌಧದಲ್ಲಿ. ಸ್ವಲ್ಪ ಅವರು ಹೌದಪ್ಪ ಅಂತ ಅನ್ನೋರು. ಆದರೆ ಏನಾದರೂ ಇಲ್ಲಿಗಲ್ಲಾದ ಇನ್ನೊಂದಾದ ಹೇಳಿದರೆ ನೋಟ್ನಲ್ಲೇ ಹಾಕ್ಬಿಡ್ತಾರೆ, ಇಂಥವ್ರ ಆದೇಶದ ಮೂಲಕ ನಾನು ಮಾಡಿದ್ದೀನಿ, ಇಂಥವ್ರ ವಿಷಯ ಇದು ಕಾನೂನಿಗೆ ಬದ್ಧವ ಇಂಥ ಹೇಳುವರು ಇದ್ದರು. ಆದರೆ ಇವತ್ತು ಅಂತಹ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ನಾನು ಈ ರೋಹಿಣಿ ಸಿಂಧೂರಿ ಅವರ ಘಟನೆ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದರೆ ಇವತ್ತು ಯಾವ ಸಚಿವರು ಶಾಸಕರು ಏನು ಹೇಳ್ತಾರೆ ಮಾಡಿಬಿಡೋಣ, ನಾವು ಸಾಕು, ನಮಗೆ ಯಾಕ್ರಿ ಬೇಕು ತಲೆನೋವು, ನಮಗೂ ಹೆಂಡತಿ ಮಕ್ಕಳಿದ್ದಾರೆ ಕಣ್ರಿ ಅನ್ನುವ ಒಂದು ಹಂತಕ್ಕೆ ಬ್ಯೂರೋಕ್ರಸಿ ಬಂದಂತೆ ಕಾಣುತ್ತೆ. ಆದ್ದರಿಂದ ಈ ಬ್ಯೂರೋಕ್ರಸಿ ಏನಿದೆ, ಬ್ಯೂರೋಕ್ರಸಿ ಎಲ್ಲಿ ಪ್ರಾಮಾಣಿಕತೆ ಕಡಿಮೆ ಆಗುವುದಕ್ಕೆ ಮೂಲ ಕಾರಣ ರಾಜಕಾರಣಿಗಳೇ ಆಗಿದ್ದಾರೆ. ಅವರಿಗೆ ನಿಯಂತ್ರಣ ಬೇಕು. ಸೊ ಇದಕ್ಕೆ ಪರಿಹಾರ ಏನು ಅಂತ ನೀವು ಕೇಳ್ಬೋದು. ನನಗೆ ಅನಿಸುವಾಗ ಮೊದಲನಾಗಬೇಕಾದ್ದೇನಿದೆ ಅಂದರೆ ಈ ವರ್ಗಾವಣೆಗಳಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪ ಮೊದಲನೇದಾಗಿ ನಿಲ್ಲಬೇಕು. ಶಾಸಕರ ಕೆಲಸ ಅಂದರೆ ವರ್ಗಾವಣೆ ದಂಧೆ ಮಾಡೋದಲ್ಲ ಕಣ್ರಿ. ನೀವು ನಿಜವಾದ ಜನಪ್ರತಿನಿಧಿಗಳಾಗಿದ್ದರೆ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಅಧಿಕಾರಿ ಹಾಕಿದರೆ ಕೆಲಸ ಮಾಡಿಸೋದಂತೆ ಮಾಡಿಸೋ ಶಕ್ತಿ ಇರಬೇಕು. ಆಗಿದ್ದರೆ ನೀವು ಜನಪ್ರತಿನಿಧಿಗಳು. ಅಧಿಕಾರಿಗಳು ಕಾನೂನಿಗೆ ವಿರುದ್ಧ ಮಾಡೋದು ಎಸ್ ಹೇಳಿ, ನೀವು ಅದು ಮಾಡಿ, ಅದು ಏನು ಮಾಡಬೇಕು ಮಾಡಿ, ದೂರು ಕೊಡಬೇಕು ಕೊಡಿ, ನೋ ಇಶ್ಯೂ ಅಬೌಟ್ ದ್ಯಾಟ್. ಆದರೆ ನಿಮಗೆ ಬೇಕಾದಂಥ ಅಧಿಕಾರಿ ಹಾಕಬೇಕು ಅಂಥೇಳಿ ಪ್ರಾಮಾಣಿಕ ಅಧಿಕಾರಿಗಳನ್ನು ಬಲಿಪಶುವನ್ನು ಆಗಿ ಮಾಡುವಂಥ ಒಂದು ಪರಂಪರೆ ಇದೆಯಲ್ಲ, ಅದು ನಿಲ್ಲಬೇಕಾಗಿದೆ. ಅಲ್ಲಿಯವರೆಗೆ ನೀವು ಏನನ್ನೂ ಮಾಡೋಕ್ಕಾಗಲ್ಲ. ಸೊ ಯಾವಾಗ ಅಧಿಕಾರದಲ್ಲಿರೋರು ಭ್ರಷ್ಟರಾಗ್ತಾರೆ, ಶಾಸಕಾಂಗ ಅಥವಾ ಶಾಸನಸಭೆಗೆ ಬಂದಂಥವರು ಭ್ರಷ್ಟರಾದ ತಕ್ಷಣ ಕಾರ್ಯಾಂಗ ಭ್ರಷ್ಟವಾಗಿರುತ್ತೆ. ಕಾರ್ಯಾಂಗದಲ್ಲಿರುವ ಭ್ರಷ್ಟತೆಯನ್ನು ಹೋಗಲಾಡಿಸುವ ಕೆಲಸವನ್ನು ಶಾಸಕಾಂಗ ಮಾಡಬೇಕೇ ಹೊರತು ಶಾಸಕಾಂಗ ಪೋಷಣೆ ಮಾಡಿಕೊಡೋದು ಅಂತ. ಆ ಕೆಲಸ ಬಹಳ ಸತತವಾಗಿ ನಡೆಯುತ್ತೆ. ವಿಧಾನಸೌಧ ಗೊತ್ತಿದ್ದರೆ ಭಾಳಷ್ಟು ಸಂದರ್ಭಗಳೇ ವಿಧಾನಸೌಧದಲ್ಲಿ ನೀವು ನೋಡಿ, ಈ ಸಚಿವರುಗಳ ಆಪ್ತ ಕಾರ್ಯದರ್ಶಿಗಳಿರ್ತಾರಲ್ಲ, ಅವರು ಮಹಾನ್ ಪವರ್ಫುಲ್ ಆಗಿರ್ತಾರೆ. ಯಾವುದೇ ಸರ್ಕಾರ ಬದಲಾದರೂ ಕೂಡ ಆ ಆಪ್ತ ಕಾರ್ಯದರ್ಶಿಗಳು ವಿಧಾನಸೌಧ ಬಿಟ್ಟು ಹೋಗಲ್ಲ. ಅವ್ರು ಏನು ಮಾಡ್ತಾರೆ, ತಮ್ಮ ಜಾತಿಯ ಇನ್ನೊಬ್ಬ ಪಕ್ಷದ ಮಂತ್ರಿ ಬಂದಿರ್ತಾನೆ, ಅವನ ಸರ ಸೇರ್ಕೊತಿರ್ತಾರೆ. ಯಾವುದೋ ಮಠಾಧೀಶರ ಹತ್ರ ಇನ್ನೊಬ್ಬರು ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಪರ್ಸನಲ್ ಸ್ಟಾಫ್ ಅಂತ. ಸಚಿವರುಗಳಿಗೂ ಕೂಡ ಅಂತ ಎಕ್ಸ್ಪೀರಿಯನ್ಸ್ ಆದವ್ರು ಬೇಕು ಅಂತ. ಯಾಕೆಂದರೆ ಈ ಎಕ್ಸ್ಪೀರಿಯನ್ಸ್ ಆದಂತಹ ವ್ಯಕ್ತಿ ಏನಿದೆ, ಫಾರ್ ಎಕ್ಸಾಂಪಲ್ ಯಾರೋ ಅಬಕಾರಿ ಸಚಿವನಾಗಿರ್ತಾನೆ ಅಂತ ಇಟ್ಕೊಳ್ಳಿ, ಅವನ ಆಪ್ತ ಸಹಾಯಕ ಭಾಳ ಪವರ್ಫುಲ್. ಸೊ ಅಥವಾ ಲೋಕೋಪಯೋಗಿ ಇಲಾಖೆ ಅಂದ್ಕೊಳ್ಳಿ, ಅವನ ಆಪ್ತ ಸಹಾಯಕ, ಅವನಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಏನು ಮಾಡ್ತಾನೆ ಅಂದರೆ ಸಾಹೇಬ್ರ ಹತ್ರ ಹೇಳ್ಬಿಡ್ತಾನೆ, ಸರ್ ಮಂತ್ಲಿ ನೋಡಿ ಸರ್ ಇಷ್ಟು ಕಮಿಷನ್ ಬರುತ್ತೆ, ಇಲ್ಲಿ ಇಷ್ಟು ದುಡ್ಡು ತಗೋಬೋದು, ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ಇಷ್ಟು ತಗೋಬೋದು ಅಂತಾನೆ. ಸಾಹೇಬರು ಓಕೆ ಅಂದ ತಕ್ಷಣ ಆ ದುಡ್ಡನ್ನು ಎಲ್ಲ ತಂದುಬಿಟ್ಟು ತನಗೆ ಬೇಕಾದ ಇಟ್ಕೊಂಡು ಸಾಹೇಬರಿಗೆ ಕೊಟ್ಬಿಟ್ಟು ಸಿಸ್ಟಮ್ಯಾಟಿಕ್ಕಾಗಿ ವ್ಯವಹಾರ ಮುಗಿಸ್ಬಿಡ್ತಾನೆ. ಭಾಳ ರಾಜಕಾರಣಿಯಿಂದ ಇಷ್ಟಪಡ್ತಾನೆ. ಯಾಕೆಂದರೆ ಅವರಿಗೆ ಹೋಗ್ಬಿಟ್ಟು ಎಲ್ಲಿ ಹೊಸದಾಗಿ ಸಚಿವರಾದ್ರೆ ದುಡ್ಡು ಎಲ್ಲಿ ಸಿಗುತ್ತೆ ಒಂದು ಇಲಾಖೆಯಲ್ಲಿ ಅಂತ ಗೊತ್ತೇ ಇರಲ್ಲ. ಅವ್ರು ಕಂಡಿರೋದಿಲ್ಲ ದುಡ್ಡಿನ ಮೇಲೆ. ಆ ಕಾರಣಕ್ಕೆ ನೀವು ಕೇಳಿ ಯಾವುದಾದ್ರೂ ಖಾತೆ ಕೊಟ್ಟರು ಒಪ್ಕೊಳ್ಳಲ್ಲ. ತುಂಬ ದುಡ್ಡಿರೋ ಖಾತೆಗಳು ಭಾಳ ಒಳ್ಳೆಯ ಖಾತೆ ಅಂತಾರೆ. ಲೋಕೋಪಯೋಗಿ ಭಾಳ ಒಳ್ಳೆಯ ಖಾತೆ, ವಿದ್ಯುತ್ ಭಾಳ ಒಳ್ಳೆಯ ಖಾತೆ, ಗ್ರಾಮೀಣಾಭಿವೃದ್ಧಿ ಭಾಳ ಒಳ್ಳೆಯ ಖಾತೆ. ಒಳ್ಳೆಯ ಖಾತೆ ಅಂದರೆ ಅತಿ ಹೆಚ್ಚು ಅನುದಾನ ಇದೆ ಅಂತ. ಅತಿ ಹೆಚ್ಚು ಅನುದಾನ ಇದ್ದರೆ ನಿಮಗೆ ಮಿನಿಮಮ್ 10% ಬರುತ್ತೆ. ಅಂದರೆ ಈಗ 20-25 ಸಾವಿರ ಕೋಟಿ ರೂಪಾಯಿ ಇರುವಂಥ ಲೋಕೋಪಯೋಗಿ ಇಲಾಖೆ ಅನುದಾನ ಇದೆಯಲ್ಲ, ಅದರಲ್ಲಿ 10%. ಹಾಗೆಯೇ ಬೆಂಗಳೂರು ಅಭಿವೃದ್ಧಿ ತೆಗೆದುಕೊಳ್ಳಿ, ಸಾವಿರಾರು ಕೋಟಿ ರೂಪಾಯಿ ಏನಿದೆ ಅದೆಲ್ಲ 10% ಬಂದೇ ಬರುತ್ತೆ. ಇನ್ನೊಂದು ಸ್ವಲ್ಪ ಒತ್ತಾಯ ಮಾಡಿದರೆ ಕೆಲವರು 20%, 25% ದುಡ್ಡು ಹೊಡಿತಿರ್ತಾರೆ. ಇದಕ್ಕೆ ಅವರಿಗೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ನಡುವೆ ಒಂದು ಅನೈತಿಕ ಸಂಬಂಧ ಇರುತ್ತೆ. ಯಾರು ಈ ಅನೈತಿಕ ಸಂಬಂಧವನ್ನು ಒಪ್ಪಲ್ವೋ ಆಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನನಗೆ ರೋಹಿಣಿ ಸಿಂಧೂರಿ ಅವರು ಪ್ರಾಮಾಣಿಕರೋ ಅಪ್ರಾಮಾಣಿಕರೋ ಅಂತ ಗೊತ್ತಿಲ್ಲ, ನನಗೆ ಅನುಮಾನಗಳಿದೆ. ಯಾಕೆಂದರೆ ಎಲ್ಲ ರಾಜಕಾರಣಿಗಳು ಅವ್ರ ಮೇಲೆ ಯಾಕೆ ದಾಳಿ ಮಾಡ್ತಾರೆ,
ವರ್ಗಾವಣೆ ಮಾಡಿ ಅಂತ ಹೇಳ್ತಾರೆ. ಇದು ಭಾಳ ಮುಖ್ಯವಾದ ಪ್ರಶ್ನೆ. ಈ ಬಗ್ಗೆ ನೀವು ಯೋಚಿಸಿ, ನಾನು ಯೋಚಿಸ್ತೀನಿ ಅಂತ ಹೇಳ್ತಾ ಈ ಮೀಡಿಯಾ ವಾಕ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.